ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ SA1 ಮಾಡೆಲ್ ಕ್ವೆಶ್ಚನ್ ಪೇಪರ್ ತರಗತಿ 7ನೇ ವಿಷಯ ಗಣಿತ. ಸಮಯ 1 ಗಂಟೆ 30 ನಿಮಿಷ, ಗರಿಷ್ಠ ಅಂಕಗಳು 40 ಅಂತ. ಈ ಒಂದು ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ 2024 ಅಲ್ಲಿ ನಡೆಸುವಂತಹ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡಿದ್ದೇನೆ. ಈಗ ಆ ವಿಡಿಯೋದ ಪ್ರತಿಯೊಂದು ಪ್ರಶ್ನೆಗಳನ್ನು ಕೂಡ ನೋಡೋಣ. ಈಗ 1ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ, ಅಂದ್ರೆ ಒಟ್ಟು 4 ಅಂಕಗಳು ಅಂತ. ಇಲ್ಲಿ 1ನೇ ಪ್ರಶ್ನೆ, 3 × -1 ಗುಣಲಬ್ಧ ಎಷ್ಟು ಅಂತ 4 ಆಪ್ಷನ್ ಗಳನ್ನ ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಸೂಕ್ತವಾದಂತಹ ಅಂದ್ರೆ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೀತಕ್ಕಂಥದ್ದು ಅಂತ. 2ನೇದು, ಪೂರ್ಣಾಂಕಗಳನ್ನ ಸೂಚಿಸುವ ಸಂಕೇತ ABCD 4 ಉತ್ತರಗಳನ್ನು ಕೊಡಲಾಗಿದೆ. 3ನೇ ಪ್ರಶ್ನೆ, 3 × 5 ಪೂರ್ಣಾಂಕ 1/5 ಗುಣಿಸಿ ಮಿಶ್ರ ಭಿನ್ನರಾಶಿಯನ್ನಾಗಿ ವ್ಯಕ್ತಪಡಿಸಾಗ, ಅಂದ್ರೆ ಇದು ಮಿಶ್ರ ಭಿನ್ನರಾಶಿ ಇರ್ತಕ್ಕಂಥನ್ನ ಬಿಡಿಸಿ ಇದರ ಗುಣಲಬ್ಧವನ್ನ ಕಂಡುಹಿಡಿದು ಅಥವಾ ಹಾಗೆ ಗುಣಾಕಾರವನ್ನ ಮಾಡಿ, ಅಂದ್ರೆ ಈ ಒಂದು ಗುಣಾಕಾರವನ್ನ ಮಾಡಿ ಉತ್ತರವನ್ನ ಮತ್ತೆ ಹೇಗಿಡಬೇಕು, ಮಿಶ್ರ ಭಿನ್ನ ರಾಶಿಯಲ್ಲಿ ಇಟ್ಟಾಗ ಬರುವಂತ 4 ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆಯ್ಕೆ ಮಾಡಿ ಬರೆಯುವಂಥದ್ದು. 4ನೇ ಪ್ರಶ್ನೆ, 2, 2, 3, 4, 5, 6, 2, 7 ಈ ಸಂಖ್ಯೆಗಳ ರೂಢಿ ಬೆಲೆ ಎಷ್ಟು ಅಂತ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥ. ಇನ್ನು 2ನೇ ಪ್ರಶ್ನೆಯಲ್ಲಿ 5ನೇ ಪ್ರಶ್ನೆಗಳ ಕ್ರಮ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳುತ್ತಾ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ 4 ಅಂಕದ 4 ಪ್ರಶ್ನೆಗಳು 1 ಅಂಕ ಮತ್ತೆ 4 ಅಂಕಗಳು, ಒಟ್ಟು 1 ಅಂಕದ ಪ್ರಶ್ನೆ. ಒಂದು ಸಂಖ್ಯೆಯ 3ನೇ ಒಂದಕ್ಕೆ 5 ಕೂಡಿದಾಗ ಮೊತ್ತ 8 ಆಗುತ್ತದೆ. ಈ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆಯಿರಿ. 6ನೇ ಪ್ರಶ್ನೆ, 2 ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ಎಷ್ಟು ಡಿಗ್ರಿ ಆಗಿರುತ್ತೆ? ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಬರೀಬೇಕು. ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುಗಿಂತ ಡ್ಯಾಶ್ ಆಗಿರುತ್ತದೆ ಅಂತ. ಈಗ 2 ಅಂಕದ ಪ್ರಶ್ನೆಗಳು, ಒಟ್ಟು 4 ಪ್ರಶ್ನೆಗಳಿದ್ದು ಒಟ್ಟು ಅಂಕ 8. ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. 9ನೇ ಪ್ರಶ್ನೆ, ಇದು 10ನೇ ಪ್ರಶ್ನೆ. ಒಂದು ಕಾರು 1 ಲೀಟರ್ ಪೆಟ್ರೋಲ್ ಬಳಸಿ 16 ಕಿಲೋಮೀಟರ್ ಚಲಿಸುತ್ತದೆ. 2.3/4 ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನ ಕ್ರಮಿಸುತ್ತದೆ? 10ನೇ ಪ್ರಶ್ನೆ, ಅನುಕ್ರಮವಾಗಿ 6 ವರ್ಷಗಳಲ್ಲಿ ಒಂದು ಶಾಲೆಯ ದಾಖಲಾತಿ ಮುಂದಿನಂತೆ ಇತ್ತು, ಅಂದ್ರೆ 1555, 1670, 1750, 2013, 2540, 2820. ಈ ಅವಧಿಯಲ್ಲಿ ಶಾಲೆಯ ಸರಾಸರಿ ದಾಖಲಾತಿಯನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ನೆಕ್ಸ್ಟ್ 11ನೇ ಪ್ರಶ್ನೆ. ಈಗ ಈ 11ನೇ ಪ್ರಶ್ನೆಯನ್ನು ನೋಡೋಣ. 3s + 12 ಈ ಸಮೀಕರಣವನ್ನ ಬಿಡಿಸಿ ಅಂತ. 12ನೇ ಪ್ರಶ್ನೆ, ಒಂದು ಕೋನದ ಅಳತೆ 45 ಡಿಗ್ರಿ ಇದೆ, ಆದರೆ ಅದರ ಪರಿಪೂರಕ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಯಿರಿ. ಇನ್ನು 13ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. 4ನೇ ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು, 3 ಅಂಕದ 4 ಪ್ರಶ್ನೆಗಳು. ಇಲ್ಲಿ ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. 13ನೇದು, ABC ತ್ರಿಭುಜದಲ್ಲಿ C ಲಂಬಕೋನವಾಗಿದೆ. ABC = 25 ಡಿಗ್ರಿ, AC = 7 ಸೆಂಟಿಮೀಟರ್ ಆದರೆ BC ಯನ್ನ ಕಂಡುಹಿಡಿಯಿರಿ. 14ನೇದು, ಈ ಕೆಳಗಿನವುಗಳಲ್ಲಿ ಬೆಲೆಯನ್ನು ಕಂಡುಹಿಡಿಯಿರಿ. 1.3 × 10, 3.62 × 100, 36.8 × 10. 15ನೇ ಪ್ರಶ್ನೆ, 10 ಹುಡುಗಿಯರ ಎತ್ತರಗಳನ್ನು ಸೆಂಟಿಮೀಟರ್ ನಲ್ಲಿ ಅಳತೆ ಮಾಡಿದಾಗ ದೊರೆತ ಫಲಿತಾಂಶಗಳು ಮುಂದಿನಂತಿವೆ. ಇಲ್ಲೆಲ್ಲ ಬೆಲೆಗಳನ್ನ ಕೊಡಲಾಗಿದೆ. ಎತ್ತರವನ್ನ, ಅತಿ ಎತ್ತರದ ಹುಡುಗಿ ಎತ್ತರ ಎಷ್ಟು ಇರುತ್ತೆ, ಅತಿ ಗಿಡ್ಡ ಹುಡುಗಿ ಎತ್ತರ ಎಷ್ಟು, ದತ್ತಾಂಶದ ವ್ಯಾಪ್ತಿ ಎಷ್ಟು ಅಂತ ಕಂಡುಹಿಡಿಯಬೇಕು. 16ನೇ ಪ್ರಶ್ನೆ, ರಾಜು ತಂದೆಯ ವಯಸ್ಸು ರಾಜುನ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷಗಳು ಹೆಚ್ಚಾಗಿದೆ. ರಾಜು ತಂದೆಯ ವಯಸ್ಸು 44 ವರ್ಷಗಳಾದ್ರೆ ರಾಜುವಿನ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ಇನ್ನ 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ 3 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 12. ಮುಂದಿನ ಚಿತ್ರಗಳಲ್ಲಿ x ನ ಬೆಲೆಗಳನ್ನ ಕಂಡುಹಿಡಿರಿ. 17ನೇದು, ಇಲ್ಲಿ x ತ್ರಿಭುಜಗಳನ್ನ ಕೊಟ್ಟಿದ್ದಾರೆ. ತ್ರಿಭುಜ ಕೊಟ್ಟಿದ್ದಾರೆ, ತ್ರಿಭುಜದ ಒಳಕೋನಗಳ ಮೊತ್ತ ನಿಯಮವನ್ನು ಉಪಯೋಗಿಸಿ x ಬೆಲೆಯನ್ನ ಕಂಡುಹಿಡಬೇಕು. ಇದು ಹೊರಕೋನವನ್ನ ಅಳತೆಯನ್ನ ಕಂಡುಹಿಡಬೇಕು. ಹೊರಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮ ಅಂತಕ್ಕಂಥದ್ದು. 18ನೇದು, ಹೊಂದಿಸಿ ಬರೆಯಿರಿ. ಎ ಭಾಗ ಮತ್ತು ಬಿ ಗಳನ್ನ ಕೊಡಲಾಗಿದೆ. ಎ ದಲ್ಲಿರುವಂತಹ ಉತ್ತರಗಳನ್ನ ಆಯ್ಕೆ ಮಾಡಿ ಬಿ ಗೆ ಸರಿಯಾದ ಉತ್ತರವನ್ನ ಹೊಂದಿಸಿ ಬರೆಯುವಂತದ್ದು. ಇನ್ನು 19ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಎಂದು ಸಾಧಿಸಿ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ SA1 ಅಂದ್ರೆ
ಸಂಕಲನಾತ್ಮಕ ಪರೀಕ್ಷೆ 1ರ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ತಾವು PDF ಲಿಂಕ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.